ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. 1 ನಿಮಿಷ ನೀವು ಅಪ್ಲೈ ಮಾಡಿದ್ರೆ ಸಾಕು, ಕುತ್ತಿಗೆ ಎಷ್ಟೇ ಕಪ್ಪಾಗಿದ್ರೂ ಕೂಡ ತುಂಬಾ ಚೆನ್ನಾಗಿ ಬೆಳ್ಳಗಾಗುತ್ತೆ. ಯಾರಿಗೆ ಕುತ್ತಿಗೆ ಭಾಗ ತುಂಬಾ ಕಪ್ಪಾಗಿದೆ, ಸನ್ ಟ್ಯಾನ್ ಆಗಿದೆ, ಅಲ್ಲಿ ಕಪ್ಪು ಚುಕ್ಕಿಗಳಾಗಿದೆ, ಅವರು ಈ ಮನೆ ಮದ್ದು ಮಾಡಿ ನೋಡಿ ಎಷ್ಟು ಬೇಗ ನಿಮ್ಮ ಕುತ್ತಿಗೆ ಬೆಳ್ಳಗಾಗತ್ತೆ ಅಂತ. ಕಪ್ಪು ಕಲೆಗಳಿದ್ರು ಕೂಡ ಅದೆಲ್ಲ ಕ್ಲಿಯರ್ ಆಗುತ್ತೆ, ತುಂಬಾನೇ ಸಾಫ್ಟ್ ಆಗುತ್ತೆ. ಹಾಗಾದ್ರೆ ತಡ ಮಾಡದೆ ಬನ್ನಿ, ಈ ಮನೆ ಮದ್ದು ಹೇಗೆ ಮಾಡೋದು ಅಂತ ನೋಡೋಣ. ಫ್ರೆಂಡ್ಸ್, ನೀವು ಇದೇ ಥರದ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರಾ? ಹಾಗಾದರೆ ಒಂದು ಲೈಕ್ ಕೊಡೋದಂತೂ ಮರಿಲೇಬೇಡಿ. ಜೊತೆಗೆ ಯಾರು ನನ್ನ ಚಾನಲ್ನ ಇನ್ನೂ ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ. ಇವಾಗ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ 1 ಕಪ್ ಹಾಲನ್ನು ಸೇರಿಸ್ತಾ ಇದ್ದೀನಿ. ನೀವು ಆದಷ್ಟು ರಾ ಮಿಲ್ಕ್ ಅಂದರೆ ಕಾಯಿಸದೇ ಇರುವ ಹಾಲನ್ನು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು. ಒಂದು ವೇಳೆ ಇಲ್ಲ ಅಂದರೆ ಪರವಾಗಿಲ್ಲ, ಕಾಸಿದಂಥ ಹಾಲನ್ನೇ ತಗೊಳ್ಳಿ, ಆದರೆ ಆ ಹಾಲಲ್ಲಿ ಕೆನೆ ಇರಬಾರ್ದು ನೋಡಿ. ಇದಕ್ಕೆ ನಾವು ಇವಾಗ 1 ಚಿಟಿಕೆಯಷ್ಟು ಅರಿಶಿಣದ ಪುಡಿಯನ್ನು ಹಾಕೊಳ್ಳೋಣ. ಆದಷ್ಟು ಆರ್ಗ್ಯಾನಿಕ್ ಅರಿಶಿಣ ಅಥವಾ ಸ್ವಲ್ಪ ನೀವು ಮನೇಲೆ ಅರಿಶಿಣ ಕೊಂಬನ್ನು ಲೈಟಾಗಿ ಕುಟ್ಟಿ ಜಸ್ಟ್ ಒಂಚೂರು ಪುಡಿ ಮಾಡಬೇಕಾದ್ರೆ ಸೇರಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ 1 ಸ್ಪೂನ್ ಆಗುವಷ್ಟು ನೋಡಿ ಇನ್ಸ್ಟೆಂಟ್ ಕಾಫಿ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇವಾಗಲೇ ನೋಡಿ ತುಂಬ ಜನಕ್ಕೆ ಕನ್ಫ್ಯೂಸ್ ಸ್ಟಾರ್ಟ್ ಆಗುತ್ತೆ, ಏನಪ್ಪ ಅಂದರೆ ಯಾವ ಬ್ರ್ಯಾಂಡಿನ ಇನ್ಸ್ಟೆಂಟ್ ಕಾಫಿ ಪೌಡ್ರ್ ನಾವು ಯೂಸ್ ಮಾಡಬೇಕು ಅಂತ ಹೇಳಿ. ನೀವು ಯಾವ ಬ್ರ್ಯಾಂಡಿಂದಾದರೂ ಯೂಸ್ ಮಾಡ್ಬೋದು, ಆದಷ್ಟು ಒಳ್ಳೆ ಬ್ರ್ಯಾಂಡ್ ಕಾಫಿ ಪೌಡ್ರನ್ನೇ, ಅದರಲ್ಲೂ ಇನ್ಸ್ಟೆಂಟ್ ಕಾಫಿ ಪೌಡ್ರನ್ನೇ ಯೂಸ್ ಮಾಡಿ, ಪರವಾಗಿಲ್ಲ. ಇವಾಗ ಸ್ವಲ್ಪ ಇದನ್ನು ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಸೇರಿಸಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಬ್ಲೀಚಿಂಗ್ ಮಾಡುತ್ತೆ. ಅದರಲ್ಲೂ ಹಾಲಂತೂ ನಮ್ಮ ಸ್ಕಿನ್ನನ್ನು ಲೈಟಾಗಿ ಬ್ಲೀಚಿಂಗ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ನನ್ನು ಸಾಫ್ಟಾಗಿ ಮಾಡುತ್ತೆ. ಅಲ್ಲಿ ಯಾವುದೇ ರೀತಿಯ ಬ್ಲ್ಯಾಕ್ ಹೆಡ್ಸ್ ಇದ್ದರೆ, ವೈಟ್ ಹೆಡ್ಸ್ ಇದ್ದರೆ, ಮತ್ತು ಡೀಪಾಗಿ ಯಾವುದೇ ರೀತಿಯ ಕೊಳೆ ಕೂತಿದ್ರೂ ಕೂಡ ಅದನ್ನು ರಿಮೂವ್ ಮಾಡುತ್ತೆ, ಬ್ಲೀಚ್ ಮಾಡುತ್ತೆ. ಅದರ ಜೊತೆಗೆ ನಾವು 1 ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿಯನ್ನು ಸೇರಿಸಿದ್ದೀವಲ್ಲ, ಅದು ಕೂಡ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡೋದ್ರ ಜೊತೆಗೆ ನಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಕಲರನ್ನು ಕೊಡುತ್ತೆ. ಮತ್ತು ಯಾವುದೇ ರೀತಿಯ ಚಿಕ್ಕ ಚಿಕ್ಕ ಗಾಯಗಳಾಗಿದ್ರೂ ಕೂಡ ಅದನ್ನು ಹೀಲ್ ಮಾಡುವಂಥ ಗುಣ ಈ ಅರಿಶಿನ ಪುಡಿಗಿದೆ. ಯಾವುದೇ ರೀತಿಯಿಂದ ನಮ್ಮ ಕುತ್ತಿಗೆ ಭಾಗದಲ್ಲಿರುವಂಥ ಸ್ಕಿನ್ ಇರುತ್ತಲ್ಲ, ಕಪ್ಪಾಗಿದ್ರೆ, ಸನ್ ಟ್ಯಾನ್ ಆಗಿದ್ರೂ ಕೂಡ ಅದನ್ನೆಲ್ಲ ಲೈಟನ್ ಮಾಡುವಂಥ ಶಕ್ತಿ ಈ ಅರಿಶಿನ ಪುಡಿಗಿದೆ. ನೆಕ್ಸ್ಟ್ ನಾವಿಲ್ಲಿ ಕಾಫಿ ಪೌಡ್ರನ್ನ ಯೂಸ್ ಮಾಡಿದ್ದೀವಲ್ಲ, ಅದು ಕೂಡ ನಮ್ಮ ಕಪ್ಪಾದ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಬ್ರೈಟನ್ ಮಾಡುತ್ತೆ. ಇವಾಗ ಹಾಲು ಚೆನ್ನಾಗಿ ಕುದೀತಾ ಇದೆ, ಇದಕ್ಕೆ ನಾವು 1 ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ಳೋಣ. ನೋಡಿ ಸ್ಟವನ್ನು ಮಾತ್ರ ತುಂಬಾ ಸಿಮ್ಮಲ್ಲಿ ಇಟ್ಕೊಳ್ಳಿ. ತುಂಬ ಹೀಟ್ ಆಯಿತು ಅಂದರೆ ಸ್ಟವನ್ನು ಆಫ್ ಮಾಡಿಬಿಡಿ, ಮತ್ತೆ ಆನ್ ಮಾಡಲಿಕ್ಕೆ ಬರುತ್ತೆ. ಫಸ್ಟು ನಾವು 1 ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೀವಿ. ನೆಕ್ಸ್ಟ್ ಇನ್ನೂ 1 ಸ್ಪೂನ್ ಕಡಲೆ ಹಿಟ್ಟನ್ನು ಮತ್ತೆ ಮಿಕ್ಸ್ ಮಾಡೋಣ. ಒಂದೇ ಸಲ 2 ಸ್ಪೂನ್ ಹಾಕಿದರೆ ಅಲ್ಲಿ ಗಂಟುಗಳಾಗತ್ತೆ, ಅಂದರೆ ಉಂಡೆ ಆಗುತ್ತೆ. ಹಾಗಾಗಿ ಇವಾಗ ಚೆನ್ನಾಗಿ ಸ್ಟವನ್ನು ನಾವು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಕಡಲೆ ಹಿಟ್ಟು ಚೆನ್ನಾಗಿ ಅಲ್ಲಿ ಪೇಸ್ಟ್ ಥರ ಆಗಬೇಕು, ಚೆನ್ನಾಗಿ ಬೇಯಬೇಕು. ಈ ಟೈಮಲ್ಲಿ ನೀವು ಸ್ವಲ್ಪ ಮಗ್ಚ್ತಾನೆ ಇರಬೇಕು, ಸ್ಟರ್ನ್ ಮಾಡ್ತಾನೆ ಇರಬೇಕು, ಬಿಟ್ಟರೆ ತಳ ಹಿಡಿಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೋಡಿ, ಚೆನ್ನಾಗಿ ಅಲ್ಲೇ ಗಟ್ಟಿ ಆಗ್ತಾ ಇದೆಯಲ್ವಾ. ಇಲ್ಲಿ ನಾವು ಕಡಲೆ ಹಿಟ್ಟನ್ನು ಯೂಸ್ ಮಾಡಿದ್ದೀವಿ. ಇದಂತೂ ನಮ್ಮ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು. ಇದು ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಬ್ಲೀಚ್ ಮಾಡುತ್ತೆ. ಇದರಿಂದ ನಮ್ಮ ಸ್ಕಿನ್ನು ಯಾವುದೇ ರೀತಿಯಿಂದ ಕಪ್ಪಾಗಿದ್ರೂ ಕೂಡ, ಯಾವುದೇ ರೀತಿಯಿಂದ ಅಲ್ಲಿ ಕಲೆಗಳಾಗಿದ್ರೂ ಕೂಡ ಅದೆಲ್ಲ ವಾಶೌಟ್ ಆಗುತ್ತೆ. ಸ್ಕಿನ್ನನ್ನು ವೈಟ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಅದರಲ್ಲೂ ಎಷ್ಟೇ ವರ್ಷಗಳಿಂದ ಕಪ್ಪಾಗಿದ್ರೂ ಕೂಡ ಕುತ್ತಿಗೆ, ಆ ಕಪ್ಪನ್ನು ರಿಮೂವ್ ಮಾಡಲಿಕ್ಕೆ ಕಡಲೆ ಹಿಟ್ಟು ಹೆಲ್ಪ್ ಆಗುತ್ತೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆಯಲ್ವಾ. ಇಷ್ಟಾದರೆ ಸಾಕು. ಇವಾಗ ಸ್ಟವನ್ನು ಆಫ್ ಮಾಡಿಬಿಡೋಣ. ನೋಡಿ, ಇವಾಗ ಸೂಪರ್ ಆಗಿರುವಂಥ ಒಂದು ಪೇಸ್ಟ್ ತಯಾರಾಯಿತು. ಇದು ನಮ್ಮ ಕುತ್ತಿಗೆಗೆ ಅಪ್ಲೈ ಮಾಡ್ತಾ ಇದ್ದರೆ, ಕುತ್ತಿಗೆಯಲ್ಲಿ ಯಾವುದೇ ರೀತಿಯ ಕಪ್ಪಾಗಿದ್ದರೆ, ಅಲ್ಲಿ ಯಾವುದೇ ರೀತಿಯ ಚುಕ್ಕಿಗಳಾಗಿದ್ದರೆ, ಒಂಥರ ಮಾರ್ಕ್ಗಳಾಗಿರುತ್ತೆ ಕುತ್ತಿಗೆಯಲ್ಲಿ, ಅದೆಲ್ಲ ಕಡಿಮೆ ಆಗುತ್ತೆ. ಇವಾಗ ಇದು ಸ್ವಲ್ಪ ತಣ್ಣಗಾಗೋವರೆಗೂ ಬಿಡಬೇಕು, ತುಂಬಾ ತಣ್ಣಗಾಗೋದೇನು ಬೇಡ. ಇವಾಗ ಇದು ಸಂಪೂರ್ಣವಾಗಿ ತಣ್ಣಗಾಗೋದ್ರ ಮೊದಲು ನಾವು ಇದನ್ನು ಒಂದು ಬೌಲಿಗೆ ಶಿಫ್ಟ್ ಮಾಡೋಣ. ನೋಡಿ, ಇವಾಗ ಇದಕ್ಕೆ ಇನ್ನೂ ಚೆನ್ನಾಗಿ ಪವರ್ ಬರಲಿಕ್ಕೆ, ಒಳ್ಳೆ ನಮಗೆ ರಿಸಲ್ಟ್ ಕೊಡಲಿಕ್ಕೆ 1 ಸ್ಪೂನ್ ಆಗುವಷ್ಟು ಲಿಂಬೆಹಣ್ಣಿನ ರಸವನ್ನು ಸೇರಿಸೋಣ. ಲಿಂಬೆಹಣ್ಣಂತೂ ಗೊತ್ತೇ ಇದೆ, ಯಾವುದೇ ರೀತಿಯ ಕಪ್ಪು ಕಲೆ ಇದ್ರೂ ಕೂಡ ಅದನ್ನು ಕರಗಿಸುವಂಥ ಶಕ್ತಿ ಲಿಂಬೆಹಣ್ಣಿಗಿದೆ. ಸ್ಕಿನ್ನನ್ನು ನ್ಯಾಚುರಲ್ ಆಗಿ ವೈಟ್ ಮಾಡಲಿಕ್ಕೆ ಕೂಡ ಲಿಂಬೆಹಣ್ಣು ತುಂಬಾ ಒಳ್ಳೆಯದು. ನೋಡಿ, ಲಿಂಬೆಹಣ್ಣನ್ನು ಹಾಕಿದ ತಕ್ಷಣ ಈ ಪೇಸ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.